ಇವತ್ತು ಇಡೀ ಜಗತ್ತೇ ಮೆಚ್ಚುವಂತಹ ಕೆಲಸವನ್ನು ಅಮೆರಿಕದ ಟ್ರಂಪ್ ಸರ್ಕಾರ ಮಾಡಿದೆ. 286 ದಿವಸಗಳಿಂದ ಅಂತರಿಕ್ಷದಲ್ಲಿದ್ದಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ರನ್ನ ಭೂಮಿಗೆ ಯಶಸ್ವಿಯಾಗಿ ವಾಪಸ್ ಕರ್ಕೊಂಡು ಬರಲಾಗಿದೆ. ಸುನಿತಾ ವಿಲಿಯಮ್ಸ್ ಧರೆಗಿಳಿದು ಬಂದಂತಹ ಆ ರೋಚಕ ಕ್ಷಣ ಹೇಗಿತ್ತು? ಟ್ರಂಪ್ ಸರ್ಕಾರ ಸುನಿತಾ ವಿಲಿಯಮ್ಸ್ ಟೀಮ್ಗೋಸ್ಕರ ಖರ್ಚು ಮಾಡಿದಂತಹ ಹಣ ಎಷ್ಟು? ಸುನಿತಾ ವಿಲಿಯಮ್ಸ್ ಅವರನ್ನ ಭಾರತೀಯರು ಸೇರಿದಂತೆ ಇಡೀ ಜಗತ್ತು ಯಾವ ಸ್ವರೂಪದಲ್ಲಿ ಸ್ವಾಗತಿಸಿದೆ ಅನ್ನೋದರ ಬಗೆಗಿನ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀವಿ. 286 ದಿನಗಳ ಬಾಹ್ಯಾಕಾಶದಲ್ಲೇ ಬದುಕು ಕಳೆದ ಗಟ್ಟಿಗಿತ್ತಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾಗಿದ್ದಾರೆ. ಬಾಹ್ಯಾಕಾಶದಲ್ಲೇ ಹುಟ್ಟುಹಬ್ಬ ಆಚರಿಸಿಕೊಂಡು ಬಾಹ್ಯಾಕಾಶದಲ್ಲೇ ಹೊಸ ವರ್ಷವನ್ನು ಆಚರಿಸಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದರು. ಭಾರತೀಯ ಕಾಲಮಾನ ಮುಂಜಾನೆ 3:37 ಸರಿಯಾಗಿ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಅವರನ್ನ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೊರ್ಬುನೋವ್ ನಿಕ್ಕಿ ಸುರಕ್ಷಿತವಾಗಿ ಫ್ಲೋರಿಡಾ ಕರಾವಳಿ ಸಮುದ್ರದಲ್ಲಿ ಲ್ಯಾಂಡ್ ಆದರು. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಕ್ಯಾಪ್ಸೂಲ್ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗ್ತಿದ್ದಂತೆ ಇಡೀ ವಿಶ್ವವೇ ಖುಷಿ ಪಡಿತು. ಆಕಾಶದಿಂದ ಭೂಮಿಗೆ ಕ್ಯಾಪ್ಸೂಲ್ ತಲುಪಿದ್ದೇ ರಣರೋಚಕ. ಮೊದಲು ಭೂಮಿಯಿಂದ ಸರಿಸುಮಾರು 478 ಕಿಲೋಮೀಟರ್ ದೂರದ ಆಕಾಶದಿಂದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಯತ್ತ ಪ್ರಯಾಣ ಬೆಳೆಸಿತು. ಭೂಮಿಗೆ ಹತ್ತಿರವಾಗ್ತಿದ್ದಂತೆ ನೌಕೆಯಿಂದ ಕ್ಯಾಪ್ಸೂಲ್ ಬೇರ್ಪಡಿತು. ಭೂಮಿಗೆ 6700 ಅಡಿಯಷ್ಟು ಎತ್ತರದಲ್ಲಿದ್ದಾಗ 4 ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ನ ಮೊದಲ 2 ಪ್ಯಾರಾಚೂಟ್ಗಳು ಓಪನ್ ಆದವು. ಇದಾದ 1 ನಿಮಿಷಕ್ಕೆ ಮತ್ತೆರಡು ಪ್ಯಾರಾಚೂಟ್ಗಳು ಓಪನ್ ಆಯಿತು. ದೃಶ್ಯ 5. ಪ್ಯಾರಾಚೂಟ್ ಓಪನ್ ಆಗ್ತಿದ್ದಂತೆ 4 ಗಗನಯಾತ್ರಿಗಳು ಒಳಗೆ ಖುಷಿಪಟ್ರು. ಆಮೇಲೆ ಕ್ಯಾಪ್ಸೂಲ್ ಅಂದುಕೊಂಡಂತೆ ಫ್ಲೋರಿಡಾದ ಸಮುದ್ರ ತೀರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಯಿತು. ದೃಶ್ಯ 6. ಅಮೆರಿಕ ಸೇನಾಪಡೆ ಮತ್ತು ನಾಸಾ ಟೀಮ್ ಸಮುದ್ರದಲ್ಲಿ ಫಾಸ್ಟ್ ಬೋಟ್ಗಳ ಮೂಲಕ ಕ್ಯಾಪ್ಸೂಲ್ ಜಾಗಕ್ಕೆ ಬಂದರು. ಕ್ಯಾಪ್ಸೂಲ್ನ ತಾಪಮಾನ ತಣ್ಣಗಾದ್ಮೇಲೆ ಹಗ್ಗ ಕಟ್ಟಿ ನೌಕೆಗೆ ಕರೆತಂದ್ರು. ಕ್ಯಾಪ್ಸೂಲ್ನಿಂದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಇಬ್ಬರು ಹೊರಗೆ ಬಂದ್ರು. ದೃಶ್ಯ 7. ಒಬ್ಬೊಬ್ಬರೇ ಗಗನಯಾತ್ರಿಕರನ್ನ ಹೊರಗೆ ಕರೆತಂದಾಗ ಅವರ ಮುಖದಲ್ಲಿದ್ದ ನಗು ಜಗತ್ತೇ ಮೆಚ್ಚುವ ಸಾಧನೆ ಮಾಡಿ ಬಂದಿದ್ದೀವಿ ಅನ್ನೋದನ್ನ ಸಾರಿ ಹೇಳ್ತಿತ್ತು. ಸದ್ಯಕ್ಕೆ ಸಮುದ್ರದಲ್ಲೇ ಅಮೆರಿಕ ಸೇನಾಪಡೆ ರೆಡಿ ಮಾಡಿರುವ ನೌಕೆಯೊಳಗಿನ ವಿಶೇಷ ಆಸ್ಪತ್ರೆಯಲ್ಲಿ 62 ವರ್ಷದ ಬುಚ್ ವಿಲ್ಮೋರ್ ಮತ್ತು 59 ವರ್ಷದ ಸುನಿತಾ ವಿಲಿಯಮ್ಸ್ಗೆ ಚಿಕಿತ್ಸೆ ನೀಡಿದ್ರು. ಆಮೇಲೆ 45 ದಿನಗಳ ಪುನರ್ವಸತಿ ಕಾರ್ಯಕ್ರಮಕ್ಕಾಗಿ ಹ್ಯೂಸ್ಟನ್ಗೆ ಶಿಫ್ಟ್ ಮಾಡಿದ್ದಾರೆ. ಸುನಿತಾ ವಿಲಿಯಮ್ಸ್ ಎದುರಿಸಿದ ಸವಾಲುಗಳೆಷ್ಟು? ಭೂಮಿಯಿಂದ 478 ಕಿಲೋಮೀಟರ್ ಎತ್ತರದಲ್ಲಿ ಸುನಿತಾ ವಿಲಿಯಮ್ಸ್ ಬುಚ್ ಬಾಹ್ಯಾಕಾಶದಲ್ಲಿ 286 ದಿನ ಕಳೆದಿದ್ದಾರೆ. ಟ್ರಂಪ್ ಸರ್ಕಾರ ನೀರಿನಂತೆ ಹಣ ಚೆಲ್ಲಿ ಎಲ್ಲರನ್ನೂ ಸೇಫ್ ಆಗಿ ವಾಪಸ್ ಕರೆತಂದಿದೆ. ಭೂಮಿ ಮೇಲೆ ಗೂಗಲ್ ಮ್ಯಾಪ್ ಹಾಕಿದ್ರೂ ನೆಟ್ಗೆ ಲೊಕೇಶನ್ಗೆ ತಲುಪೋಕ್ಕಾಗಲ್ಲ. ಅಂಥದ್ರಲ್ಲಿ ಆಕಾಶದಲ್ಲಿ ತೇಲಾಡುತ್ತಿದ್ದ ನೌಕೆಯನ್ನ ಕಂಡುಹಿಡಿದು ಅದನ್ನ ಸಂಪರ್ಕ ಮಾಡಿ ಅಲ್ಲಿದ್ದವರನ್ನ ವಾಪಸ್ ಭೂಮಿಗೆ ಕರೆತಂದಿದ್ದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಇನ್ನು ಓಡಾಡೋಕೆ ಕಾರು, ಬೈಕು, ಟೈಮ್ಗೆ ಕಣ್ಣಿಗೆ ಬೇಕಾದ ಊಟ ತಿಂಡಿ ಇದ್ರೂ ಭೂಮಿ ಮೇಲೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ 286 ದಿನ ಆಕಾಶದಲ್ಲಿ ಪುಟ್ಟ ನೌಕೆಯೊಳಗೆ ಜೀವನ ಕಳೆದ ಸುನಿತಾ ವಿಲಿಯಮ್ಸ್ ತಂಡ ಎದುರಿಸಿದ ಸವಾಲು ಅಷ್ಟಿಷ್ಟಲ್ಲ. 286 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಸುನಿತಾ ವಿಲಿಯಮ್ಸ್ ಟೀಮ್ ಇದ್ದ ನೌಕೆ ಒಟ್ಟು 19 ಕೋಟಿ 50 ಲಕ್ಷ ಕಿಲೋಮೀಟರ್ನಷ್ಟು ಪ್ರಯಾಣಿಸಿ ದಾಖಲೆ ಬರೆದಿದೆ. ಈ 286 ದಿನಗಳಲ್ಲಿ ಸುನಿತಾ ವಿಲಿಯಮ್ಸ್ 900 ಗಂಟೆಗಳ ಕಾಲ ಬಾಹ್ಯಾಕಾಶ ಸಂಶೋಧನೆ ಮಾಡಿದ್ರು. ನೌಕೆಯನ್ನ ರಿಪೇರಿ ಮಾಡುವುದರಿಂದ ಹಿಡಿದು ಆಕಾಶದಲ್ಲೇ ಒಟ್ಟು 150 ವಿವಿಧ ಪ್ರಯೋಗಗಳನ್ನ ಸುನಿತಾ ವಿಲಿಯಮ್ಸ್ ಮಾಡಿದ್ರು. 62 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿ ಓಡಾಡಿದ ಮೊಟ್ಟ ಮೊದಲ ಮಹಿಳೆಯನ್ನೋ ಕೀರ್ತಿಗೆ ಪಾತ್ರರಾದ್ರು. ಇನ್ನು 286 ದಿನಗಳಲ್ಲಿ ಇಡೀ ಭೂಮಿಯನ್ನ ಸುನಿತಾ ಟೀಮ್ 4576 ಸಲ ಪ್ರದಕ್ಷಿಣೆ ಹಾಕಿದೆ. ಇನ್ನೂ ಇವತ್ತು ಭೂಮಿಗೆ ವಾಪಸ್ಸಾದ ನೌಕೆ ಗಂಟೆಗೆ 27,359 ಕಿಲೋಮೀಟರ್ ವೇಗದಲ್ಲಿತ್ತು. ಸಮುದ್ರಕ್ಕೆ ಕ್ಯಾಪ್ಸೂಲ್ ಅಪ್ಪಳಿಸುವಾಗ ಅದರ ವೇಗ 32 ಕಿಲೋಮೀಟರ್ನಷ್ಟಿತ್ತು. ಒಟ್ಟು 17 ಗಂಟೆಗಳ ಕಾಲ ಸಣ್ಣ ಕ್ಯಾಪ್ಸೂಲ್ನಲ್ಲಿ 4 ಗಗನಯಾತ್ರಿಕರು ಒಂಚೂರು ಅಲುಗಾಡದೆ ಕುಂತಲ್ಲೇ ಕುಂತಿದ್ರು. ಸುನಿತಾ ಟೀಮ್ ಕರೆತರಲು ಖರ್ಚಾಗಿದ್ದಷ್ಟು? 9 ತಿಂಗಳಿನಿಂದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಬಾಹ್ಯಾಕಾಶದಲ್ಲೇ ಸಿಲುಕಿದ್ರು.
ಟ್ರಂಪ್ ಅಧಿಕಾರಕ್ಕೆ ಬರೋ ಮೊದಲು ಸುನಿತಾ ವಿಲಿಯಮ್ಸ್ ರಕ್ಷಣೆಗೆ ಜೋ ಬೈಡನ್ ಸರ್ಕಾರ ಹಿಂದೇಟು ಹಾಕಿತ್ತು. ಯಾಕಂದ್ರೆ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿ ರಾಕೆಟ್ ಉಡಾವಣೆ ಸೇರಿದಂತೆ ಎಲ್ಲ ಖರ್ಚು ಹತ್ರತ್ರ 1,000 ಕೋಟಿ ದಾಟುತ್ತೆ ಅಂದಿದ್ರು. ಆದ್ರೆ ಜೋ ಬೈಡನ್ ಸರ್ಕಾರ ಅಷ್ಟು ಹಣ ಖರ್ಚು ಮಾಡಲು ಒಪ್ಪಿರಲಿಲ್ಲ. ಆದ್ರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆ ಹಣ ರಿಲೀಸ್ ಮಾಡಿದ್ರು. ಈಗ ಸುನಿತಾ ಟೀಮ್ ವಾಪಸ್ ಆಗಿದ್ದು ಒಟ್ಟು 1,200 ಕೋಟಿ ರೂಪಾಯಿ ಖರ್ಚು ಮಾಡಿ ವಾಪಸ್ ಕರೆತರಲಾಗಿದೆ. ಸುನಿತಾ ಬುಚ್ಗೆ ಅಮೆರಿಕ ಕೊಡುವ ಸಂಬಳ ಎಷ್ಟು? ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಮೆರಿಕದ ಅತ್ಯುನ್ನತ GS-15 ಶ್ರೇಯಾಂಕದ ನೌಕರರು. ಹೀಗಾಗಿ ಅಮೆರಿಕ $1.63 ಲಕ್ಷ, ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ವರ್ಷಕ್ಕೆ 1,40 ಲಕ್ಷ ರೂಪಾಯಿ ಸಂಬಳ ಕೊಡುತ್ತಿದೆ. ಅಷ್ಟೇ ಅಲ್ಲ, ಬಾಹ್ಯಾಕಾಶದಲ್ಲಿದ್ದ 286 ದಿನಗಳಿಗೆ ಪ್ರತಿದಿನಕ್ಕೆ $4 ಗೌರವಧನವನ್ನೂ ನೀಡಲಿದೆ. ಸುನಿತಾ ಸಂಕಷ್ಟ ಕಳೆದಿದ್ದು ಗಣೇಶನ ವಿಗ್ರಹ. I really appreciate my Indian heritage and was glad I could bring part of it with me to space. Ganesh has always been in my house. Everywhere I've lived, I've had Ganesh, and so he had to come with me to space, of course. And Bhagavad Gita, and this last time I brought a small copy interpretation of Upanishad with me. ಸುನಿತಾ ವಿಲಿಯಮ್ಸ್ ಹಿಂದೂ ಆರಾಧಕಿ. ಹಾಗಾಗಿನೇ ಎಲ್ಲೇ ಹೋದ್ರು ಗಣೇಶನ ವಿಗ್ರಹವನ್ನ ಸದಾ ಜೊತೆಗಿಟ್ಕೊಂಡಿರ್ತಾರೆ. 286 ದಿನ ಬಾಹ್ಯಾಕಾಶದಲ್ಲಿದ್ದಾಗಲೂ ಗಣೇಶನನ್ನ ಆರಾಧಿಸಿ ಪೂಜಿಸುತ್ತಿದ್ರು ಸುನೀತಾ. ಇದನ್ನ ಸುನಿತಾ ವಿಲಿಯಮ್ಸ್ ಸಹೋದರಿ ಪಲ್ಗುಣಿ ಪಾಂಡ್ಯ ಸುನೀತಾ ಜೊತೆಗಿದ್ದ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಸುನೀತಾ ಹುಟ್ಟೂರು ಗುಜರಾತ್ನಲ್ಲಿ ಇಂದೇ ದೀಪಾವಳಿ. ಹೌದು, ಸುನಿತಾ ವಿಲಿಯಮ್ಸ್ ಅಮೆರಿಕಾದಲ್ಲಿ ಹುಟ್ಟಿದ್ರು ಅವರ ಕುಟುಂಬ ಬೇರೂರಿದ್ದ ಜಾಗ ಅಂದ್ರೆ ಅದು ಗುಜರಾತ್ ರಾಜ್ಯದ ಜುಲಾಸನ್ ಗ್ರಾಮ. ಯಾವಾಗ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾದ್ರು ಆ ಕ್ಷಣವನ್ನ ಊರಿನ ಜನ ಹಬ್ಬದಂತೆ ಆಚರಿಸಿದ್ರು. ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಇವತ್ತೇ ದೀಪಾವಳಿ ಹಬ್ಬ ಅಂತ ಖುಷಿಪಟ್ರು. ಸುನಿತಾರಿಗೆ ಪ್ರಧಾನಿ ಜೊತೆ ಉದ್ಯಮಿಗಳ ಸಲಾಂ. ಮತ್ತೆ ಸ್ವಾಗತ. ಭೂಮಿ ನಿಮ್ಮನ್ನ ಮಿಸ್ ಮಾಡಿಕೊಂಡಿತ್ತು. ನಿಮ್ಮ ಧೈರ್ಯ ಅಪರಿಮಿತ ಮಾನವ ಚೈತನ್ಯದ ಪರೀಕ್ಷೆಯಾಗಿದೆ. ನಿಮ್ಮ ಅಚಲ ದೃಢ ಸಂಕಲ್ಪವು ಕೋಟ್ಯಾಂತರ ಜನರಿಗೆ ಶಾಶ್ವತವಾಗಿ ಸ್ಫೂರ್ತಿ ನೀಡುತ್ತೆ ಅಂತ ಪ್ರಧಾನಿ ಮೋದಿ ಸುನಿತಾ ವಿಲಿಯಮ್ಸ್ ಜೊತೆಗಿದ್ದ ಫೋಟೋವನ್ನ ಹಂಚಿಕೊಂಡರು. ಆನಂದ್ ಮಹೀಂದ್ರ ಎಕ್ಸ್ ಖಾತೆಯಲ್ಲಿ ಜೂನ್ 25, 2023ರಂದು ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥರಾದ ಮುಕೇಶ್ ಅಂಬಾನಿ, ವೃಂದಾ ಕಪೂರ್, ಆನಂದ್ ಮಹೀಂದ್ರ ಸುನಿತಾ ವಿಲಿಯಮ್ಸ್ ಜೊತೆ ಕ್ಲಿಕ್ಕಿಸಿದ್ದ ಸೆಲ್ಫಿ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಸುನಿತಾ ವಿಲಿಯಮ್ಸ್ ವಾಪಸ್ ಆಗಿದ್ದಕ್ಕೆ ನಮ್ಮ ಮಗಳು ವಾಪಸ್ಸಾದಳು ಅಂತ ದೇಶವೇ ಸಂಭ್ರಮ ಪಡ್ತಿದೆ. ಈ ಹಿಂದೆ ಕಲ್ಪನಾ ಚಾವ್ಲಾ ಕೂಡ ಬಾಹ್ಯಾಕಾಶದಲ್ಲಿ ಸಿಲುಕಿದ್ರು. ಸೇಫ್ ಆಗಿ ಲ್ಯಾಂಡ್ ಆಗೋ ಮೊದಲು ಕ್ಯಾಪ್ಸೂಲ್ ಸ್ಫೋಟವಾಗಿ 2003ರಲ್ಲಿ ಮೃತಪಟ್ಟಿದ್ರು. ಆದರೆ ಕಲ್ಪನಾ ಚಾವ್ಲಾ ಹುಟ್ಟುಹಬ್ಬದ ದಿನವಾದ ಮಾರ್ಚ್ 17ರಂದೇ ಸುನಿತಾ ವಿಲಿಯಮ್ಸ್ ರಕ್ಷಣೆಗೆ ನಾಸಾ ಕೈ ಹಾಕಿತ್ತು. ಆ ಕೆಲಸದಲ್ಲಿ ಯಶಸ್ವಿನೂ ಆಗಿದೆ. ಅತಿ ದೀರ್ಘಕಾಲದವರೆಗೆ ಅಂತರಿಕ್ಷದಲ್ಲಿದ್ದ ಹೆಗ್ಗಳಿಕೆಗೆ ಪಾತ್ರರಾದವರಲ್ಲಿ ಸುನಿತಾ ವಿಲಿಯಮ್ಸ್ 2ನೇಯವರು. ಪೆಗ್ಗಿ ವಿಟ್ಸನ್ ಅವರು ಒಟ್ಟು ಅಂತರಿಕ್ಷದಲ್ಲಿ ಇದ್ದಿದ್ದು 665 ದಿನ, ಅಂದ್ರೆ 1 ವರ್ಷ 10 ತಿಂಗಳು 16 ದಿನ. ಸುನಿತಾ ವಿಲಿಯಮ್ಸ್ ಈವರೆಗೆ ಅಂತರಿಕ್ಷದಲ್ಲಿ 606 ದಿನ ಕಳೆದಿದ್ದಾರೆ. 3 ಬಾರಿ ಅಂತರಿಕ್ಷಕ್ಕೆ ಹೋಗಿ ವಾಪಸ್ಸಾಗಿದ್ದಾರೆ. ಜೆಫ್ ವಿಲಿಯಮ್ಸ್ ನಾಸಾ ವತಿಯಿಂದ ಬಾಹ್ಯಾಕಾಶಕ್ಕೆ ತೆರಳಿದ್ದ ಇವರು ಅಲ್ಲಿ ಸುಮಾರು 534 ದಿನ, ಅಂದ್ರೆ 1 ವರ್ಷ 48 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ರು. ಗಗನಯಾನಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರ್ತಿದ್ದಂತೆ ಅವರ ಪತಿ ಮೈಕೆಲ್ ಜೆ ವಿಲಿಯಮ್ಸ್ ಎಲ್ಲರಿಗೂ ಧನ್ಯವಾದ ಹೇಳಿದ್ರು. ಅಂದಹಾಗೆ ಸುನಿತಾ ಮತ್ತು ಮೈಕೆಲ್ ದಂಪತಿಗೆ ಮಕ್ಕಳಿಲ್ಲ. ಈ ಹಿಂದೆ ಸುನಿತಾ ಅಹಮದಾಬಾದ್ನಿಂದ ಪುಟ್ಟ ಹುಡುಗಿಯನ್ನ ದತ್ತು ಪಡೆಯಲು ಪ್ರಯತ್ನಿಸಿದ್ರು, ಆದ್ರೆ ಆಗಲಿಲ್ಲ. ಈಗ ಸುನಿತಾ ವಿಲಿಯಮ್ಸ್ ಮತ್ತು ಮೈಕೆಲ್ ಸಾಕು ಪ್ರಾಣಿಗಳನ್ನೇ ಮಕ್ಕಳಂತೆ ಸಾಕ್ತಿದ್ದಾರೆ. ಆದಷ್ಟು ಬೇಗ ಸುನಿತಾ ಗುಣಮುಖರಾಗಿ ಬರಲಿ ಅನ್ನೋದು ಎಲ್ಲರ ಶುಭ ಹಾರೈಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತು ವಿಧಾನಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ತುಮಕೂರಿನಲ್ಲಿ ಪ್ರಭಾವಿ ಸಚಿವರ ಹನಿ ಟ್ರ್ಯಾಪ್ ಬಗ್ಗೆ ನಿನ್ನೆ ನ್ಯೂಸ್ 18 ವಿಸ್ತೃತವಾದಂತಹ ವರದಿಯನ್ನು ಮಾಡಿತು. ಇದೇ ಹನಿ ಟ್ರ್ಯಾಪ್ ಸುದ್ದಿ ಕಲಾಪದಲ್ಲಿ ಇವತ್ತು ಸದ್ದು ಮಾಡಿದೆ. ಇದರ ಜೊತೆಗೆ ಮುಸ್ಲಿಂ ಮೀಸಲಾತಿ, ರನ್ಯಾ ಸ್ಮಗ್ಲಿಂಗ್ ಕೇಸ್, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆಯೂ ಕೂಡ ಜೋರಾದಂತಹ ಚರ್ಚೆಗಳು ನಡೆದಿದ್ದಾವೆ. ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ತುಮಕೂರು ಭಾಗದ ಸಚಿವರನ್ನ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ ಅಂತ ನಿನ್ನೆ ಇಡೀ ದಿನ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಈ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿತ್ತು. ರಾಜಕಾರಣದ ಸ್ಫೋಟಕ ಸುದ್ದಿ, ಕಲ್ಲೋಲ ಇಲ್ಲಿ ಜಸ್ಟ್ ಮಿಸ್ ಹನಿ ಟ್ರ್ಯಾಪ್ಗೆ ಒಳಪಡಿಸುವಂತಹ ಪ್ರಯತ್ನ ಅಲ್ಲಿ ನಡೆಯುತ್ತಾ ಇದೆ. 3 ತಂಡ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು.
ಈ ಸುದ್ದಿ ಇವತ್ತು ಸದನದಲ್ಲೂ ಪ್ರತಿಧ್ವನಿಸಿತು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವಿಷಯ ಪ್ರಸ್ತಾಪ ಮಾಡಿದ್ರು. ನಿನ್ನೆ ಮೊನ್ನೆಯಿಂದ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ಈ ಸುದ್ದಿ ನೋಡ್ತಿದ್ರೆ ಸಾರ್ವಜನಿಕ ಜೀವನವೇ ಬೇಡ ಅನ್ನಿಸಿದೆ. ಪ್ರತಿಸ್ಪರ್ಧಿಗಳನ್ನು ವಿರೋಧಿಗಳನ್ನು ಹತ್ತಿಕ್ಕಬೇಕು ಅಂತ ಯಾರೇ ಆಗ್ಲಿ ಹೀಗೆ ನಡೆಯೋದ? ಸರಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಸಾರ್ವಜನಿಕರ ಗತಿ ಏನು ಅಂತ ಆಕ್ರೋಶ ಹೊರಹಾಕಿದ್ರು. ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರೆ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೇರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು? ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮುಸ್ಲಿಂ ಮೀಸಲಾತಿ ವಾರ್. ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಸದನದಲ್ಲಿ ಕದ್ದು ಮುಚ್ಚಿ ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆ ಮಾಡಿದ್ದಾರೆ. ವಿಪಕ್ಷದ ಕಣ್ಣು ತಪ್ಪಿಸಿ ಬಿಲ್ ತಂದಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಬಿಜೆಪಿಯ ನಿಲುವು ಸ್ಪಷ್ಟವಾಗಿದೆ. ತುಘಲಕ್ ದರ್ಬಾರನ್ನು ನಾವು ಸದನದ ಒಳಗೂ ಹಾಗೂ ಹೊರಗೂ ವಿರೋಧಿಸುತ್ತಿದ್ದು ಹೋರಾಟ ಜೋರಾಗಿರುತ್ತೆ. ಅದರ ರೂಪುರೇಷೆ ರೆಡಿ ಆಗ್ತಿದೆ ಅಂದ್ರು ವಿಜಯೇಂದ್ರ. ಕರ್ನಾಟಕ ಲೋಕಸೇವಾ ಆಯೋಗದ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರ್ಯಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಂದರ್ಭದಲ್ಲಿ ತುರ್ತಾಗಿ ಹಾಗೂ ಅತ್ಯಂತ ಅನಿವಾರ್ಯ ಅವಶ್ಯಕ ಅನ್ನೋದನ್ನು ಪರಿಗಣಿಸಿ ಈ ಒಂದು ಸಣ್ಣ ಪ್ರಮಾಣದ ತಿದ್ದುಪಡಿಗಳನ್ನು ತಂದಿದ್ದೇವೆ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿನ್ನೆ ದಿನ ಸದನದಲ್ಲಿ ಕದ್ದು ಮುಚ್ಚಿ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ, ಕದ್ದು ಮುಚ್ಚಿ ಮಾಡಿದ್ದಾರೆ. ಇದನ್ನು ಸ್ಪಷ್ಟವಾಗಿ ನಾವು ವಿರೋಧಿಸ್ತೇವೆ. ಸದನದ ಒಳಗಡೆನೂ ಕೂಡ ವಿರೋಧಿಸ್ತೇವೆ, ಸದನದ ಹೊರಗಡೆನೂ ಕೂಡ ವಿರೋಧಿಸ್ತೇವೆ. ಇನ್ನು ವಿಧಾನಸಭೆಯಲ್ಲಿ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಶಾಸಕ ಸುನೀಲ್ ಕುಮಾರ್ ಪ್ರಸ್ತಾಪಿಸುತ್ತಿದ್ದಂತೆ ಮಾಗಡಿ ಬಾಲಕೃಷ್ಣ ಮಧ್ಯಪ್ರವೇಶಿಸಿದ್ರು. ಸ್ಮಗ್ಲಿಂಗ್ಗೆ ಕಡಿವಾಣ ಯಾರು ಹಾಕಬೇಕು, ಕಸ್ಟಮ್ಸ್ ಯಾರ ಕೈಯಲ್ಲಿದೆ ಅಂತ ಪ್ರಶ್ನಿಸಿದ್ರು. ಕಸ್ಟಮ್ಸ್ ಯಾರು ಕಂಟ್ರೋಲ್ ಅಧ್ಯಕ್ಷರೇ? ಅವ್ರು ಏನ್ ಹೇಳ್ತಿದ್ದಾರೆ ಕೇಳಿ. ಪ್ರೋಟೋಕಾಲ್ ಕೊಡೋದು ಏನ್ ಮಾಡ್ತಿದ್ರು? ಒಂದ್ ನಿಮಿಷ ಸುನೀಲ್ ಕುಮಾರ್ ಸ್ಮಗ್ಲಿಂಗ್ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಎದ್ದು ನಿಂತರು. ಸಚಿವರು ಯಾರೋ ಭಾಗಿಯಾಗಿದ್ದಾರೆ ಅಂತ ಯತ್ನಾಳ್ ಹೇಳ್ತಿದ್ರಲ್ಲ, ಹೇಳಿ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಸುನೀಲ್ ಕುಮಾರ್ ನೀವು ಅಪರಂಜಿ ಚಿನ್ನ 24 ಕ್ಯಾರೆಟ್ ಗೋಲ್ಡ್ ಅಂತ ಟಾಂಗ್ ಕೊಟ್ರು. ಕಸ್ಟಮ್ ಎಲ್ಲ ಗೊತ್ತಾಗ್ಲಿ. ದುಬೈನಲ್ಲಿ ಆಯ್ತಾ? ನೀವು ಅಪರಂಜಿ ಚಿನ್ನ, ನೀವು ಇದರಲ್ಲಿ ಭಾಗವಹಿಸಿರ್ಲಿಕ್ಕಿಲ್ಲ, ನಮಗೆ ವಿಶ್ವಾಸ ಇದೆ. ನೀವು 24 ಕ್ಯಾರೆಟ್ ನಂಗೆ ಗೊತ್ತಿದೆ, ನೀವು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾಕೆ ತಲೆಬಿಸಿ ಮಾಡ್ತೀರಿ? ರಾಜಣ್ಣ ವಿರುದ್ಧ ಶಾಸಕ ರಂಗನಾಥ್ ಆಕ್ರೋಶ. ಕಲಾಪದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮೇಲೆ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಆಕ್ರೋಶ ಹೊರಹಾಕಿದ್ರು. ಕುಣಿಗಲ್ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿಲ್ಲ ಅಂತ ಸಹಕಾರ ಇಲಾಖೆಯ ಹೆಸರೇಳಿ ವಾಗ್ದಾಳಿ ನಡೆಸಿದ್ರು. ಇವತ್ತು ನನಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಸಹಕಾರ ಇದೆ, ಕೋಆಪರೇಟಿವ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಇಲ್ಲ. ನೋವನ್ನ ನಿಮ್ ಮುಂದೆ ಹೇಳ್ಕೊತಾ ಇದ್ದೀವಿ. ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಲ್ಲ ಇಲ್ಲಿ, ಪರಮೇಶ್ವರ್ ಸರ್. ನೀವು ಸೆಂಟ್ರಲ್ ಗವರ್ಮೆಂಟ್ ಇಂದ ಮೊದಲೇ ನಮಗೆ ಕೊಡ್ತಾ ಇರೋ ಲೋನ್ ಕಡಿಮೆ ಇದೆ. ಅದಲ್ಲದೆ ಇಲ್ಲಿರೋಂಥ ಕೋಆಪರೇಟಿವ್ ಮಿನಿಸ್ಟ್ರು ನಮ್ಮ ಕುಣಿಗಲ್ ಕೊಡೋಂಥ ಲೋನ್ಗಳ ವಿಚಾರದಲ್ಲಿ ಅನ್ಯಾಯ ನಡೀತಾ ಇರೋಂಥದ್ದನ್ನು ನಿಮ್ಮ ಮೂಲಕ ಇವತ್ತು ಹೇಳಲಿಕ್ಕೆ ದುಃಖ ಆಗ್ತಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಪ್ರಸ್ತಾಪಿಸಿದ್ರು. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಶಾಸಕರನ್ನ ಗೆದ್ದ ಪಕ್ಷ ಅಧಿಕಾರಕ್ಕೆ ಬಂದಿವೆ, ಆದ್ರೆ ಅನುದಾನ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಸಿಟ್ಟು ಹೊರಹಾಕಿದ್ರು. ಇವತ್ತು ನಮ್ಮ ಭಾಗಕ್ಕ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀರಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ. ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ, ಕುಡಿಯಕ ನೀರಿಲ್ಲಾರ್ದೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗಿ ನಾವಿದ್ದೀವಣ್ಣ. ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತು ಮಾತಾಡೋರಿಗೆ? ಇದಿಷ್ಟು ವಿಧಾನಸಭೆ ಅಧಿವೇಶನದಲ್ಲಿ ನಡೆದ ಇವತ್ತಿನ ಬಿಸಿ ಬಿಸಿ ಚರ್ಚೆಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಡದಿಯ ಅವರ ತೋಟದ ಮನೆಯ ಸುತ್ತಲೂ ಕೂಡ ಭೂಮಿಯನ್ನು ಒತ್ತುವರಿ ಮಾಡಿರುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಒತ್ತುವರಿ ಜಾಗವನ್ನು ತೆರವು ಮಾಡ್ತಾ ಇದ್ದೀವಿ ಅಂತ ಹೈಕೋರ್ಟ್ಗೆ ಅಧಿಕಾರಿಗಳು ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಡಿ.ಕೆ. ಶಿವಕುಮಾರ್ ಕೈವಾಡ ಅಂತ ಜೆಡಿಎಸ್ನವರು ಆರೋಪವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ರಾಮನಗರದ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿಲ್ಲ. ಇದರಲ್ಲಿ ಕುಮಾರಸ್ವಾಮಿ ಅವರ ಕೈವಾಡ ಇದೆ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಸಿಟ್ಟಾಗಿದ್ದಾರೆ.
ಕುಮಾರಸ್ವಾಮಿ ಒಬ್ಬರಿಗೆ ಎಸ್ಎಂಟಿ ಬೇಕಾ? ಬೇರೆಯವರು ಈ ರಾಜ್ಯದಲ್ಲಿ ಯಾರು ಆ ರೀತಿ ಮಾಡಿರ್ತಕ್ಕಂಥದ್ದಿಲ್ವಾ? ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಜನ ತಕ್ಕ ಉತ್ತರ ಕೊಡ್ತಾರೆ. ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಸರ್ಕಾರಿ ಭೂಮಿ ನುಂಗಿದ ಆರೋಪವಿದೆ. ಬಿಡದಿ ಬಳಿಯ ಫಾರ್ಮ್ ಹೌಸ್ ಸುತ್ತಲೂ ಸರ್ಕಾರಿ ಗೋಮಾಳದ 14 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಕಂದಾಯ ಇಲಾಖೆ ಸರ್ವೆ ನಡೆಸಿ ವರದಿನೂ ಕೊಟ್ಟಿದೆ. ನಿನ್ನೆಯೇ ತೆರವು ಮಾಡುವುದಕ್ಕೂ ಜೆಸಿಬಿ ಸಮೇತ ಬಂದಿದ್ರು. ಆದರೆ ನಿನ್ನೆ ಇದ್ದ ಉತ್ಸಾಹ ಇವತ್ತು ಇರಲಿಲ್ಲ. ನಿನ್ನೆ ಜಿಲ್ಲಾಧಿಕಾರಿಯಿಂದ ತಹಶೀಲ್ದಾರ್ವರೆಗೂ ಎಲ್ಲರೂ ಬಂದಿದ್ರು. ಇವತ್ತು ಕೇವಲ ಸರ್ವೆ ಅಧಿಕಾರಿಗಳು ಮಾತ್ರ ಮಾರ್ಕಿಂಗ್ ಮಾಡ್ತಿದ್ರು. ಸದ್ಯಕ್ಕೆ ಸರ್ಕಾರಿ ಜಾಗದಲ್ಲಿ ಗೋಮಾಳ, ಸ್ಮಶಾನ, ನೀರಿನ ಮೂಲಗಳು ಸೇರಿ ಇತರ ಜಾಗಗಳಲ್ಲಿ ಸರ್ವೆ ನಡೆಸಿದ ಕಂದಾಯ ಇಲಾಖೆ ಅಧಿಕಾರಿಗಳು ರೆಡ್ ಫ್ಲಾಗ್ ಹಾಕಿದ್ದಾರೆ. ಅಂದಹಾಗೆ ಕುಮಾರಸ್ವಾಮಿ ತೋಟದ ಸುತ್ತಲೂ ನಡೆಯುತ್ತಿರುವ ಸರ್ವೆ ಕಾರ್ಯ ಸಹಜವಾಗೇ ರಾಜಕೀಯ ಬಣ್ಣ ಪಡೆದಿದೆ. ಹೈಕೋರ್ಟ್ ಸೂಚನೆಯಂತೆ ಒತ್ತುವರಿ ತೆರವು ಕೆಲಸ ಆಗ್ತಿದ್ರು ಜೆಡಿಎಸ್ ಶಾಸಕರು ರಾಜ್ಯ ಸರ್ಕಾರದ ಕೈವಾಡ ಅಂತ ಮುಗಿಬಿದ್ರು. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದವರು ಯಾವತ್ತು ಬೇಕಾದ್ರೂ ಅಳತೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಇದಕ್ಕೆ ಎಸ್ಐಟಿ ಆಗ್ಬೇಕು? ಕುಮಾರಸ್ವಾಮಿ ಒಬ್ಬರಿಗೆ ಎಸ್ಐಟಿ ಬೇಕಾ? ಬೇರೆಯವರು ಈ ರಾಜ್ಯದಲ್ಲಿ ಯಾರು ಆ ರೀತಿ ಮಾಡಿರ್ತಕ್ಕಂಥದ್ದಿಲ್ವಾ? ಅದನ್ನ ಬಿಟ್ಟು ಬೇಕು ಅಂತ ಹೇಳಿ ಒಂದು ಇದರಿಂದ ಲಾಭ ತಗೋತೀನಿ ಅಂತ ಏನಾದ್ರು ತಿಳಿದಿದ್ರೆ ಅದು ಮಹಾನ್ ತಪ್ಪು. ಈ ಸರ್ಕಾರಕ್ಕೆ ಸಿಂಹ ಸಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಗಟ್ಸ್ ಇರೋ ಅಧಿಕಾರಿಗಳಾದ್ರೆ ತೆರವು ಮಾಡಿ. ಕೈಕಟ್ಟಿ ನಿಂತ ಅಧಿಕಾರಿಗಳಿಗೆ ಹೈಕೋರ್ಟ್ ತರಾಟೆ. ಕುಮಾರಸ್ವಾಮಿ ತೋಟದ ಮನೆ ಸುತ್ತಲೂ ಮಾರ್ಕಿಂಗ್ ಮಾಡುತ್ತಿರುವಾಗಲೇ ಹೈಕೋರ್ಟ್ನಲ್ಲಿ ಇದೇ ಕೇಸ್ ವಿಚಾರಣೆಗೆ ಬಂದಿತ್ತು. ರಾಜ್ಯ ಸರ್ಕಾರದ ಪರ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಹಾಜರಾಗಿದ್ದರು. ಕೇಸ್ ಫೈಲ್ ಕೈಗೆ ತೆಗೆದುಕೊಳ್ಳುತ್ತಲೇ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಕೇತಗಾನಹಳ್ಳಿ ಗೋಮಾಳ ಜಮೀನನ್ನ ಎಷ್ಟು ರೈತರಿಗೆ ಕೊಟ್ಟಿದ್ದೀರಿ? ಯಾರಿಗೂ ಗೋಮಾಳ ಜಮೀನು ಗ್ರಾಂಟ್ ಮಾಡಿಲ್ಲ. ಗೋಮಾಳ ಜಮೀನಿನ ಹಂಚಿಕೆ ಬಗ್ಗೆ ಸಮಿತಿ ಪರಿಶೀಲಿಸುತ್ತಿದೆ. ಎಫ್ಎಸ್ಎಲ್ ಟೀಮ್ನಿಂದಲೂ ವರದಿ ಪಡೆಯಲಾಗ್ತಿದೆ. ಒಂದು ವಾರದಲ್ಲಿ ಅಂತಿಮ ವರದಿ ಕೊಡಲು ಸಾಧ್ಯವಾಗುತ್ತಾ? ತಾಂತ್ರಿಕ ವರದಿಗಳು ಬರಬೇಕಿದೆ. ಗ್ರಾಂಟ್ ಅಸಲಿತನದ ಬಗ್ಗೆಯೂ ತನಿಖೆ ಆಗಬೇಕಿದೆ. ಹೀಗೆ ವಿಚಾರಣೆ ನಡೆಯುತ್ತಿದ್ದಾಗಲೇ ಅಧಿಕಾರಿಗಳಿಗೆ ಹೈಕೋರ್ಟ್ ಚಾಟಿ ಬೀಸಿತು. ಈಗ ದಾಖಲೆ ನಾಪತ್ತೆ ಅಂತೀರಿ, ಮುಂದೆ ಜಮೀನು ನಾಪತ್ತೆ ಆಗಬಹುದು. ಜಮೀನಿನಿಂದ ಪಡೆದ ಲಾಭವನ್ನ ರಿಕವರಿಗೂ ಆದೇಶಿಸಬೇಕಾಗಬಹುದು. ನೀವು ಮನಸ್ಸು ಮಾಡಿದ್ರೆ 1 ವಾರದಲ್ಲಿ ಕೆಲಸ ಆಗುತ್ತೆ ಕಠಾರಿಯಾ ಸರ್. ಸಂಪೂರ್ಣ ವರದಿಯನ್ನ ನೀಡಿ. ಅರ್ಧಂಬರ್ಧ ವರದಿ ಬೇಡ. ಗಟ್ಸ್ ಇದ್ರೆ ವಾಪಸ್ ತೆಗೆದುಕೊಳ್ಳಿ, ಇಲ್ಲ ಬಿಟ್ಟು ಬಿಡಿ. ಮನೆ ಇಲ್ಲದವರು, ಭಿಕ್ಷುಕರು 5 ಅಡಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಬಿಡ್ತೀರಾ? ಬೆಳ್ಳಂಬೆಳಿಗ್ಗೆ ಹೋಗಿ ಒಡೆದಾಕ್ತೀರಾ? ಹೀಗೆ ಕಟುವಾದ ಪ್ರಶ್ನೆಗಳೊಂದಿಗೆ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಹಾಗಿದ್ದರೂ ಕಡೆಗೆ ಜಮೀನು ಒತ್ತುವರಿ ಹಾಗೂ ಮಂಜೂರಾತಿ ಪ್ರಕ್ರಿಯೆಗಳ ಬಗ್ಗೆ ಸಂಪೂರ್ಣ ವರದಿ ಸಲ್ಲಿಸಲು 10 ದಿನಗಳ ಕಾಲಾವಕಾಶ ನೀಡಿದೆ. ಏಪ್ರಿಲ್ 3ರೊಳಗೆ ವರದಿ ನೀಡುವಂತೆ ಸೂಚಿಸಿ ವಿಚಾರಣೆ ಮುಂದೂಡಿದೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ಸರ್ಕಾರ ಮುಂದಾಗಿತ್ತು. ಆದರೆ ಡಿಕೆಶಿ ಕನಸಿಗೆ ಕೇಂದ್ರ ಸರ್ಕಾರ ತಣ್ಣೀರೆರಚಿದೆ. ಹೆಸರು ಮರುನಾಮಕರಣದ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಆದರೆ ಇದೆಲ್ಲ ಕುಮಾರಸ್ವಾಮಿಯವರು ಮಾಡಿರೋ ಪ್ರಯತ್ನ. ಇದು ರಾಜ್ಯದ ವಿಷಯ, ಯಾರನ್ನೂ ಕೇಳಲ್ಲ. ನಮಗೂ ಕಾನೂನು ಗೊತ್ತಿದೆ, ಹೆಸರು ಬದಲಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟು. ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ಗಳಿದಾರಲ್ಲ, ಅಂದ್ರೆ ಕುಮಾರಸ್ವಾಮಿ ಇನ್ಯಾರು ಅವರೆಲ್ಲ ಹೋಗಿ ಏನೋ ಪಾಪ ಪ್ರಯತ್ನ ಪಟ್ಟೇನೋ ಬರ್ಸಿದ್ದಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬರ್ದಿದ್ರು. ಅವ್ರದ್ದೇನು ಕೇಳೋ ಅವಶ್ಯಕತೆನೂ ಇಲ್ಲ. ಇದು ನಮ್ಮ ಸ್ಟೇಟ್ ಸಬ್ಜೆಕ್ಟ್. ಇದು ನಮಗೂ ಕಾನೂನು ಗೊತ್ತಿದೆ, ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ತೀವಿ. ರಾಮನಗರದ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಹಿಡಿತ ಸಾಧಿಸೋಕೆ ನಡೆಸ್ತಿರೋ ಪ್ರಯತ್ನ ಅಷ್ಟಿಷ್ಟಲ್ಲ. ಹಾಗಾಗಿನೇ ಇಷ್ಟೆಲ್ಲ ಹಗ್ಗಜಗ್ಗಾಟ ಆಗ್ತಿದೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ನವರಿಂದ ಅಪರಾಧಗಳು ಹೆಚ್ಚಾಗಿವೆ ಅಂತಿದ್ರು ಮುಖ್ಯಮಂತ್ರಿಗಳು. ಸೋಮವಾರ ವಿಧಾನಸಭೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಂತಹ ಸಂದರ್ಭದಲ್ಲಿ ಈ ಮಾತಿಗೆ ಅವತ್ತು ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸಿದರೆ, ಇವತ್ತು ಆರ್ಎಸ್ಎಸ್ನ ಪ್ರಮುಖ ಸುನಿಲ್ ಅಂಬೇಕರ್ ತಿರುಗೇಟು ಕೊಟ್ಟಿದ್ದಾರೆ. ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದ್ರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿ. RSSನವರು, ನಾನು RSS
ವಿಧಾನಸಭೆ ಅಧಿವೇಶನದಲ್ಲೇ ಮೊನ್ನೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ಆರ್ಎಸ್ಎಸ್ನಿಂದ ಸಮಾಜದಲ್ಲಿ ಅಶಾಂತಿ ಮೂಡುತ್ತಿದೆ, ಆರ್ಎಸ್ಎಸ್ನಿಂದ ಅಪರಾಧಗಳು ಹೆಚ್ಚಾಗಿವೆ ಅಂತ ಹೇಳಿದ್ರು. ಯಾವಾಗ ಆರ್ಎಸ್ಎಸ್ ಬಗ್ಗೆ ಸಿಎಂ ಮಾಡಿದ ಮಾತು ಬಿಜೆಪಿಯವರಿಗೆ ನಕಾರಾತ್ಮಕ ಅಂತ ಅನ್ನಿಸ್ತೋ ಅದೇ ಕ್ಷಣ ಸದನದಲ್ಲಿ ಆರ್ಎಸ್ಎಸ್ ಬಗ್ಗೆ ಪ್ರಸ್ತಾಪ ಮಾಡದಂತೆ ಗಲಾಟೆ ಎಬ್ಬಿಸಿ ಸದನದ ಕಡತದಿಂದಲೇ ಪದವನ್ನ ತೆಗೆಸಿದ್ರು. ಆರ್ಎಸ್ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ, ಅದನ್ನ ಕಡತದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು ಆರ್ಎಸ್ಎಸ್ ಮುಖ್ಯಮಂತ್ರಿಗಳ ಮಾತಿಗೆ ಆರ್ಎಸ್ಎಸ್ನಿಂದ ತೀಕ್ಷ್ಣ ಉತ್ತರ. ಆರ್ಎಸ್ಎಸ್ನಿಂದ ದೇಶದಲ್ಲಿ ಅಪರಾಧಗಳು ಹೆಚ್ಚಾಗ್ತಿದೆ ಎಂದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಗಲಾಟೆಯಲ್ಲೂ ಆರ್ಎಸ್ಎಸ್ ಕೈವಾಡ ಅಂತ ಕಾಂಗ್ರೆಸ್ ಆರೋಪಿಸಿತ್ತು. ಈ ಮಾತಿಗೆ ಆರ್ಎಸ್ಎಸ್ ತೀಕ್ಷ್ಣವಾಗಿ ಖಂಡಿಸಿದೆ. ಅಖಿಲ ಭಾರತೀಯ ಪ್ರಚಾರ ಪ್ರಮುಖ ಸುನಿಲ್ ಅಂಬೇಕರ್ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ವಿರೋಧಿಸಿದ್ರು. ಆರ್ಎಸ್ಎಸ್ ಶಾಂತಿಯುತವಾಗಿ ದೇಶ ನಿರ್ಮಾಣದಲ್ಲಿ ತೊಡಗಿದೆ, ಗಲಭೆಗಳು ಆರೋಗ್ಯಯುತ ಸಮಾಜಕ್ಕೆ ಒಳ್ಳೆಯದಲ್ಲ ಅಂದ್ರು. ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ ಆರ್ಎಸ್ಎಸ್ನವರು. ಐ ಹ್ಯಾವ್ ನಾಟ್ ಸೀನ್ ದಟ್ ವಿಡಿಯೋ ಆರ್ ದಟ್ ನ್ಯೂಸ್. ಐ ಆಮ್ ನಾಟ್ ಅವೇರ್ ಅಬೌಟ್ ದಟ್, ಬಟ್ I can say about RSS. RSS is working with the people for the nation building activities. Our Sensevaks are involved in the nation building activity peacefully. And so from day one, Vijayadashmi 1925 to this day, we are involved in the same type of activities. So I think we are clear from our side. See, any type of violence is not good to the health of the society, and I think police are have taken the cognizance of it, and so I think they will go into the details, and that's the point. I think not relevant. ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ಆರ್ಎಸ್ಎಸ್ ಸದಸ್ಯತ್ವ ಕುಸಿದಿದೆ ಅನ್ನೋ ಮಾತುಗಳಿವೆ. ಇದೇ ವಿಚಾರವನ್ನು ಆರ್ಎಸ್ಎಸ್ ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲವನ್ನೂ ತಾಳೆ ಮಾಡ್ತೀವಿ ಅಂದ್ರು ಸುನಿಲ್ ಅಂಬೇಕರ್. ಅಂದಹಾಗೆ ಇದೇ ಮಾರ್ಚ್ 21ರಿಂದ 3 ದಿನಗಳ ಕಾಲ ಬೆಂಗಳೂರಿನ ಮಾಗಡಿ ರಸ್ತೆಯ ಚೆನ್ನೇನಹಳ್ಳಿಯಲ್ಲಿರುವ ಆರ್ಎಸ್ಎಸ್ ಜನಸೇವಾ ಕೇಂದ್ರದಲ್ಲಿ ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರತಿನಿಧಿ ಸಭೆ ನಡೆಯುತ್ತಿದೆ. ಈ ಸಭೆಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಬರ್ತಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ, ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಇರ್ತಾರೆ. ಆರ್ಎಸ್ಎಸ್ನ 32 ಸಂಘಟನೆಗಳ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆರ್ಎಸ್ಎಸ್ಗೆ ಇದೇ ವರ್ಷ 100 ವರ್ಷ ತುಂಬುತ್ತಿರೋ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಬೆಂಗಳೂರಿನ ಆರ್ಎಸ್ಎಸ್ ಕಚೇರಿಯಲ್ಲೇ ಆಯೋಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 3 ವರ್ಷಗಳ ಹಿಂದೆ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ಳನ್ನ ಆಕೆಯ ಪ್ರಿಯಕರ ಕೊಲೆ ಮಾಡಿ ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ, ನಂತರ ಅದನ್ನು ಬಿಸಾಕಿದ್ದ. ಹಾಗೆಯೇ ಬೆಂಗಳೂರಿನಲ್ಲೂ ಅಂಥದ್ದೇ ಒಂದು ಘಟನೆ ನಡೆದಿತ್ತು. ಇವತ್ತು ಉತ್ತರ ಪ್ರದೇಶದ ಮೀರತ್ನಲ್ಲಿ ಗಂಡರನ್ನ ಹೆಂಡತಿ ಮತ್ತು ಆಕೆಯ ಪ್ರಿಯಕರ ಕೊಂದು 15 ತುಂಡು ಮಾಡಿದ್ದಾರೆ. ಇನ್ನೊಂದು ಕಡೆ ನನ್ನನ್ನು ಮುಟ್ಟಬೇಕು ಅಂದರೆ ದಿನಕ್ಕೆ 5,000 ಕೊಡಬೇಕು ಅಂತ ಗಂಡನಿಗೆ ಹೆಂಡತಿ ಟಾರ್ಚರ್ ಕೊಟ್ಟಿದ್ಲು ಅಂತ ಬೆಂಗಳೂರಿನಲ್ಲಿ ಗಂಡನೊಬ್ಬ ತನ್ನ ವೇದನೆಯನ್ನ ತೋಡ್ಕೊಂಡಿದ್ದಾನೆ. ದೇಹ 15 ಪೀಸ್, ಡ್ರಮ್ನಲ್ಲಿ ಸಿಮೆಂಟ್ ಸೀಲ್. ಈಕೆಯ ಹೆಸರು ಮುಸ್ಕಾನ್ ರಸ್ತೋಗಿ ಅಂತ. ಅಂದದಿಂದಲೇ ಬೆರಗಾಗಿಸಿದ್ಲು. ಪಕ್ಕದ ಮನೆಯಲ್ಲಿ ವಾಸವಿದ್ದಾಗಿ ಸೌರಭ್ ಕುಮಾರ್ ಇವಳ ಹಿಂದೆ ಬಿದ್ದಿದ್ದ. ಚೆನ್ನಾಗಿ ಓದವನೇ, ಮುಂದೆ ನೌಕಾಪಡೆಯಲ್ಲಿ ಕೆಲಸ ಗಿಟ್ಟಿಸ್ಕೊಳ್ತಾನೆ ಅಂತ ಗೊತ್ತಾಗ್ತಿದ್ದಂತೆ ಮದುವೆ ಆಗೋಣ ಅಂದಿದ್ಲು. 2016ರಲ್ಲಿ ಮದುವೆ ಆಗ್ತಾರೆ. ಮದುವೆಯಾದ ಕೆಲ ತಿಂಗಳಲ್ಲೇ ಮರ್ಚೆಂಟ್ ನೇವಿಯಲ್ಲಿ ಸೌರಭ್ಗೆ ನೌಕರಿ ಸಿಕ್ಕಿತ್ತು. ಅದ್ಯಾಕೋ ಆ ಕೆಲಸವನ್ನ ಬಿಟ್ಟು ಮೀರತ್ನಿಂದ ಲಂಡನ್ಗೆ ಹಾರಿದ್ದ. ಮಗಳು ಹೆಂಡತಿಯನ್ನ ಬಾಡಿಗೆ ಮನೆಯಲ್ಲಿ ಬಿಟ್ಟು ಲಂಡನ್ಗೆ ಹೋಗ್ತಿದ್ದಂತೆ ಪತ್ನಿ ಮುಸ್ಕಾನ್ ಬೇರೊಬ್ಬನ ಸಲುಗೆ ಬೆಳೆಸಿದ್ಲು. ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗಿ ಅಕ್ರಮ ಸಂಬಂಧ ಬೆಳೆದಿತ್ತು. ಹಲವು ವರ್ಷಗಳ ಬಳಿಕ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಲಂಡನ್ನಿಂದ ಮೀರತ್ನ ಮನೆಗೆ ಬಂದ. ಆದ್ರೆ ಇಬ್ಬರ ಚಕ್ಕಂದ ನೋಡಿ ಶಾಕ್ ಆದ. ಕೊನೆಗೆ ಪುಣ್ಯಾತಗಿತ್ತಿ ಮುಸ್ಕಾನ್ ಗಂಡನಿಗೆ ಊಟದಲ್ಲಿ ಮತ್ತು ಬರುವ ಔಷಧಿ ಬೆರೆಸಿ ಚಾಕುವಿನಿಂದ ಗಿರಿದು ಕೊಲೆ ಮಾಡಿದ್ದಾರೆ. ಆಮೇಲೆ ಮನೆಯಲ್ಲೇ ದೇಹವನ್ನ 15 ತುಂಡು ಮಾಡಿ ನೀರಿನ ಡ್ರಮ್ಗೆ ತುಂಬಿದ್ದಾರೆ. ಯಾರಿಗೂ ಗೊತ್ತಾಗದಂತೆ ಶವದ ತುಂಡುಗಳಿದ್ದ ಡ್ರಮ್ ಅನ್ನ ಸಿಮೆಂಟ್ನಿಂದ ಸೀಲ್ ಮಾಡಿ ಪರಾರಿಯಾಗಿದ್ರು. ಈಗ ಹಂತಕರಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. एक सौरभ राजपूत नाम के व्यक्ति हैं जो कि मर्चेंट नेवी में कार्यरत थे. ये 4 तारीख को अपने घर आए थे और तब से ही ये देखे नहीं गए थे.
शक के आधार पर इनकी पत्नी मुस्कान और मुस्कान का एक प्रेमी है साहिल, उसे पूछताछ के लिए पुलिस ने बुलाया था और पूछताछ के दौरान इन्होंने अपना जुर्म को बुलाया। इन्होंने बताया कि 4 तारीख को साहिल ने और मुस्कान के साथ मिलकर जो सौरभ है उनके चाकू से मार कर हत्या कर दी थी। हत्या करने के बाद उन्होंने शव के टुकड़े कर एक ड्रम में डालकर उसे सीमेंट से भर दिया था। पुलिस द्वारा जो शव है उसको रिकवर कर लिया गया है। ಕೊಲೆಗೆ ಬಳಸಿದ ಚಾಕು ಡ್ರಮ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಮುಸ್ಕಾನ್ ಮತ್ತು ಪ್ರಿಯಕರ ಸಾಹಿಲ್ನನ್ನ ಬಂಧಿಸಿರುವ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ. ಪತ್ನಿಯ ಪರಸಂಗದ ಆಟಕ್ಕೆ ಮೀರತ್ನಲ್ಲಿ ಗಂಡ ಕೊಲೆಯಾಗಿದ್ರೆ ಗೆದ್ದ ಬೆಂಗಳೂರಲ್ಲಿ ಹೆಂಡತಿಯ ವಿಚಿತ್ರ ಕಿರುಕುಳಕ್ಕೆ ಬೇಸತ್ತ ಗಂಡ ಠಾಣೆ ಮೆಟ್ಟಿಲೇರಿದ್ದಾನೆ. ಮಲಗೋ ಹೊತ್ತಲ್ಲದೆ ಶುರುವಾಗುತ್ತೆ ಸಂಸಾರದ ಸಮರ. ಮುಟ್ಟಿದ್ರೆ ಮನಿ, ಒಂದು ದಿನದ ಸಂಸಾರಕ್ಕೆ 5,000. ಈತನ ಹೆಸರು ಶ್ರೀಕಾಂತ್. ಹೆಂಡತಿ ಟಾರ್ಚರ್ಗೆ ಬೇಸತ್ತು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಪತ್ನಿ ಬಿಂದು ಶ್ರೀ ಪತಿ ಶ್ರೀಕಾಂತ್ ನನ್ನ ಪಕ್ಕದಲ್ಲಿ ಮಲಗೋಕೆ ಬಿಡ್ತಿಲ್ವಂತೆ. ಸಂಸಾರ ಮಾಡಲು ಪತ್ನಿ ದಿನಕ್ಕೆ 5,000 ಕೇಳ್ತಾಳಂತೆ. 60 ವರ್ಷ ಆದ್ಮೇಲೆ ಮಕ್ಕಳು ಮಾಡ್ಕೊಳ್ಳೋಣ, ಅಲ್ಲಿಯವರೆಗೂ ದತ್ತು ಮಕ್ಕಳನ್ನ ಸಾಕೋಣ ಅಂತಿದ್ದಾಳಂತೆ. ಇನ್ನು ಬಲವಂತವಾಗಿ ಮುಟ್ಟಿದ್ರೆ ಕೂಗಿ ಬ್ಲಾಕ್ ಮೇಲ್ ಮಾಡ್ತಾಳಂತೆ. ಪತ್ನಿಯ ವಿಚಿತ್ರ ವರ್ತನೆಗೆ ಬೇಸತ್ತಿರುವ ಪತಿ ಶ್ರೀಕಾಂತ್ ಕಂಗಾಲಾಗಿದ್ದು ವಿಡಿಯೋ ಮಾಡಿ ನ್ಯಾಯಕ್ಕಾಗಿ ವೈಯಾಲಿ ಕಾವಲ್ ಠಾಣೆಗೆ ದೂರು ನೀಡಿದ್ದಾನೆ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು, ನನಗೆ ಸಂಸಾರ ಮಾಡ್ತೀನಿ, ನಿನ್ನ ಜೊತೆ ಮಕ್ಕಳು ಮಾಡ್ಕೊಂತ ಹೇಳಿದಾಳೆ ಅವಳೇ. ಆದರೆ ಮದುವೆ ಆದ್ಮೇಲೆ ಹಿಂಗೆಲ್ಲ ಉಲ್ಟಾ ಹೊಡೆದಿದ್ದಾಳೆ. ಯಾವಾಗ ಶ್ರೀಕಾಂತ್ ಸಾಲು ಸಾಲು ಆರೋಪ ಮಾಡಿದ್ನೋ ಬಿಂದು ಶ್ರೀ ಕೂಡ ಹೊಸ ಬಾಂಬ್ ಹಾಕಿದ್ದಾರೆ. ಇಡೀ ಕುಟುಂಬದವರು ಸೇರ್ಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆಮೇಲೆ 40 lakhs ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ. ಚಿನ್ನ ಬೆಳ್ಳಿ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಇದಾದ್ರೂ ದೀಪಾವಳಿಗೆ ದೌರಿ ತಂದು ಕೊಡ್ಬೇಕಂತ ಹೇಳಿದ್ರು ಸರ್. ಅವರು ಆ ವಿಷಯದಲ್ಲಿ ಸೈಕೋ ಇದ್ದಾರೆ. 5,000 ಕೊಡೋ ವ್ಯಕ್ತಿನ ನೋಡಿ, ಅವ್ರೇನು ಹೇಳೋದಂದ್ರೆ ಮದುವೆ ಮೇಲೆ ಎಲ್ಲ ತಂದೆ ತಾಯಿ ಖರ್ಚು, ನಮ್ದು ಏನೂ ಇಲ್ಲ ಅಂತ ಹೇಳೋರು. ನಾನು ಎಲ್ಲದಕ್ಕೂ ಎವಿಡೆನ್ಸ್ ಕೊಡ್ತೀನಿ. ಆ ವ್ಯಕ್ತಿ ಏನು ಎವಿಡೆನ್ಸ್ ಕೊಟ್ಟಿಲ್ಲ, ನಾನು ಎಲ್ಲದಕ್ಕೂ ಕೊಡ್ತೀನಿ. ಒಟ್ನಲ್ಲಿ ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡ ಆರೋಪಗಳ ಮೇಲೆ ಆರೋಪ ಮಾಡಿದ್ದಾರೆ. ಇದರಲ್ಲಿ ಯಾರದ್ದು ಸರಿಯೋ ಯಾರದ್ದು ತಪ್ಪೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ವಿಧಾನಸಭೆಯಲ್ಲಿ 13,823 ಕೋಟಿ ಮೊತ್ತದ ಪೂರಕ ಅಂದಾಜು ಮಂಡನೆ ಮಾಡಲಾಗಿದೆ. ಹಾಲು ಉತ್ಪಾದಕರ ಪ್ರೋತ್ಸಾಹ ಧನಕ್ಕೆ 165 ಕೋಟಿ, ಕೆಪಿಎಸ್ಸಿ ಪರೀಕ್ಷಾ ವೆಚ್ಚಕ್ಕಾಗಿ 43 ಕೋಟಿ, ಎಸ್ಕಾಂಗಳ ಬಾಕಿ ಪಾವತಿಗೆ 4,000 ಕೋಟಿ, ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳ ಕಾರು ಖರೀದಿಗೆ 311 ಕೋಟಿ, ಪ್ರತಿಪಕ್ಷದವರ ಕ್ಷೇತ್ರಗಳಿಗೂ ಅನುದಾನ ನೀಡಲಾಗಿದೆ. ಹಾವೇರಿಯ ಸ್ವಾತಿ ಹತ್ಯೆ ಪ್ರಕರಣ ಸಂಬಂಧ ಸ್ವಾತಿ ಕುಟುಂಬಕ್ಕೆ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಶೋಷಿತ ವರ್ಗಗಳು, ಅಹಿಂದ ವರ್ಗಗಳಿಗೆ 75% ಮೀಸಲಾತಿ ನೀಡುವಂತೆ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ. ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ 75% ಮೀಸಲಾತಿ ಸಿಗಬೇಕು ಅಂತ ಶಿವಮೊಗ್ಗದಲ್ಲಿ ಲಾಡ್ ಹೇಳಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯರನ್ನ ದಲಿತ ಸಂಘಟನೆಯ ಮುಖಂಡರು ಭೇಟಿಯಾಗಿ ಮನವಿ ಮಾಡಿದ್ರು. ಈ ವೇಳೆ ಸಚಿವರಾದ ಆರ್ಬಿ ತಿಮ್ಮಾಪೂರ್, ಕೆಎಚ್ ಮುನಿಯಪ್ಪ ಇದ್ರು. ಮಧ್ಯಪ್ರದೇಶದಲ್ಲಿ ದೋಣಿ ಮಗುಚಿ 6 ಜನ ಮೃತಪಟ್ಟಿದ್ದಾರೆ. ಶಿವಪುರಿ ಜಿಲ್ಲೆಯ ಮಾತಟಿಲ ಅಣೆಕಟ್ಟಿನಲ್ಲಿ ಈ ದುರಂತ ಸಂಭವಿಸಿದೆ. ಅಣೆಕಟ್ಟಿನ ದ್ವೀಪದಲ್ಲಿರುವ ದೇವಸ್ಥಾನಕ್ಕೆ 15 ಜನರನ್ನು ಕರೆದೊಯ್ಯುತ್ತಿದ್ದ ದೋಣಿ ನಿನ್ನೆ ಸಂಜೆ ಮಗುಚಿ ಬಿದ್ದಿತ್ತು. ದಕ್ಷಿಣ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ಮಾಡಲಾಗ್ತಿದೆ ಎಂಬ ಆರೋಪಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಯಾವುದೇ ರಾಜ್ಯದ ಮೇಲೆ ಯಾವುದೇ ಭಾಷೆಯನ್ನ ಹೇರುವುದಿಲ್ಲ ಅಂತ ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ತಿಳಿಸಿದೆ. ಗಾಜಾ ಮೇಲೆ ಇಸ್ರೇಲ್ 23 ವರ್ಷಗಳ ಬಳಿಕ ಪುನೀತ್ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅಪ್ಪು ಸಿನಿಮಾವನ್ನ ರಿಲೀಸ್ ಮಾಡಲಾಗಿತ್ತು. ಕೇವಲ 5 ದಿನಗಳಲ್ಲಿ ಅಪ್ಪು ಸಿನಿಮಾ 2 ಕೋಟಿ ಕಲೆಕ್ಷನ್ ಮಾಡಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈವೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.